ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಸಿಎಂ ಅನ್ನುವಂತಹ ವಿಚಾರ ಏನಿದೆ ಈ ಚರ್ಚೆಗೆ ಎಡೆ ಮಾಡಿಕೊಟ್ಟ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ನಡೀತಾ ಇದೆ. ಸಿಎಂ ಬಾಂಬ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ಚಟುವಟಿಕೆಗಳೀಗ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಈಗ 4 ಸಚಿವರು ಹೋಗಿದ್ದಾರೆ. ಸಿಎಂ ಅತ್ಯಾಪ್ತ ಸಚಿವರಾದ ಜಮೀರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಒಟ್ಟು 5 ಸಚಿವರು ಹೋಗಿರೋದು. ಕುತೂಹಲ ಕೆರಳಿಸಿದೆ 5 ಸಚಿವರ ಭೇಟಿ. ಸಿಎಂ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿಯಲ್ಲಿ ಸಿಎಂ ಆಗಿರ್ತೀನಿ 5 ವರ್ಷ ಅನ್ನುವಂಥ ಹೇಳಿಕೆಯನ್ನೇನು ಕೊಟ್ಟರು. ಅದಾದ ನಂತರ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ 5 ಸಚಿವರು ಹೋಗಿ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಅತ್ಯಾಪ್ತರು ಅಂತ ಕರೆಸಿಕೊಳ್ಳುವಂಥವ್ರು ಗುಂಪಿನಲ್ಲಿ ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಅವರು ಒಟ್ಟು 5 ಹೋಗಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಪದವಿನೂ ಖಾಲಿ ಇಲ್ಲ. ಇವತ್ತು ಈಗಾಗಲೇ ಹೈಕಮಾಂಡ್ ಈ ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮತ್ತೆ ಪದೇ ಪದೇ ಯಾವ ಪುರುಷಾರ್ಥಕ್ಕೆ ನೀವು ಕೇಳ್ತೀರಿ ಗೊತ್ತಿಲ್ಲ. ಥ್ಯಾಂಕ್ ಯು. ನಾನು 5 ವರ್ಷ CM ಅಂತ ಮಾಧ್ಯಮದಲ್ಲಿ ಹೇಳಿದಾರೆ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು ಇಲ್ಲ, ಏನು ಒಪ್ಪಂದ ಆಗಿಲ್ಲ. ನಾನು 5 ವರ್ಷ CM ಅಂತ CM ವಿಚಾರ ಏನು ಮಾತಾಡಿದ್ರಿ, KPC ಅಧ್ಯಕ್ಷ ಬದಲಾವಣೆ ವಿಚಾರ ಏನು ಮಾತಾಡಿದ್ರಿ, ಅವೆಲ್ಲ ಅಲ್ಲೇ ಇದ್ದಾವೆ, ಏನು ಪ್ರಶ್ನೆ ಇಲ್ಲ. ಏನು ಮಾತಾಡಿದ್ರಿ? ಮುಖ್ಯಮಂತ್ರಿ ಅಂತ ದೆಹಲಿಯಲ್ಲಿ ಕೂಡ ಹೇಳಿದ್ದಾರೆ ಸರ್. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಖ್ಯಮಂತ್ರಿ ಏನು ಏನು ಚರ್ಚೆ ಅಲ್ಲ, ಇದು ಸೌಹಾರ್ದಯುತ ಭೇಟಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲ. ಸೊ ಈಗೆಲ್ಲರೂ ಕೂಡ ಹೇಗೆ ಅಂತಂದ್ರೆ ಎಲ್ಲ ಬೆಳವಣಿಗೆ ಆದಾಗ ಇವರು ಕೂಡ ನಮ್ದು ಒಂದು ಇರಲಿ ಅಂತ ಹೇಳಿ ಬಂದೀಗ ಭೇಟಿ ಆಗಿದ್ದಾರೆ. ಸೊ ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥ ವಿಚಾರ, ಎಲ್ಲರೂ ಕೂಡ ಏಕಕಾಲದಲ್ಲಿ ಬಂದಿದ್ದಾರೆ ಅಂತಂದ್ರೆ ಒಂದು ಮೆಸೇಜ್ ಅನ್ನ ಕೊಡೋಕೆ ಮುಂದಾಗ್ತಾ ಇದ್ದಾರಾ? ಇಲ್ಲ, ಅವ್ರು ನಮ್ಮ ಅಧ್ಯಕ್ಷರು ಈಗ ಬೆಂಗಳೂರು ಬಂದಿದ್ದಾರೆ ಅಂತ ಹೇಳಿ ನಾನು ನಿನ್ನೆ ಚೆಕ್ ಮಾಡ್ಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ, ಹೊರಡೋಕೆ ಮುಂಚೆ ಭೇಟಿ ಮಾಡಕ್ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನೂ ಬಹಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಒಂದು ಕ್ಲಿಯರ್ ಮಾಡಿದ್ದಾರೆ, 5 years ನಾನೇ ಕಂಟಿನ್ಯೂ ಅಂತ. ಒಂದು ಗೊಂದಲಕ್ಕೆ ತೆರೆ ಎಳೆದಂಗೆ ಆಯ್ತಾ? ಅದೇ ಮತ್ತೆ ಈ ಪ್ರಶ್ನೆ ಮತ್ತೆ ತಾವು ಯಾರು ನಮಗೆ ಮತ್ತೆ ಕೇಳಬೇಡಿ ದಯವಿಟ್ಟು ಅಷ್ಟೇ. ಅಂದ್ರೆ ಈಗ ಅವರೆಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ತಾವು ದಯವಿಟ್ಟು ನಮ್ಗೆ ಮರು ಪ್ರಶ್ನೆ ಹಾಕ್ಬೇಡಿ. ಧನ್ಯವಾದ. ಸೊ ಅದನ್ನ ಮುಖ್ಯಮಂತ್ರಿಗಳೇ ಕ್ಲಾರಿಫಿಕೇಶನ್ ಕೊಟ್ಟ ನಂತರ ನಮ್ಮನ್ನು ಯಾಕೆ ಕೇಳ್ತೀರಾ ಅಂತ ದಿನೇಶ್ ಗುಂಡೂರಾವ್ ಅವ್ರದ್ದು ಮಾತು. ಓಕೆ, ಹೌದು, ಹಾಗಿದ್ದಾಗ ಮುಂದೇನು ಅನ್ನುವಂಥ ಪ್ರಶ್ನೆ. ಸೊ ಹಾಗಿದ್ದಾಗ ರಾಜಣ್ಣ ಅವ್ರು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ? ಎಲ್ಲಾದರೂ ಸಿಕ್ಕರೆ ಫಸ್ಟ್ ರಾಜಣ್ಣ ಅವ್ರು ಹಿಡೀರಿ. ಕ್ರಾಂತಿ ಅನ್ಕೊಂಡು ಹೋದ್ರಲ್ಲ, ಅದಕ್ಕೆ ಸಿದ್ದರಾಮಯ್ಯವ್ರು ಕೇಳ್ತಿದ್ರು, ಅವ್ರು ಯಾವ ಕ್ರಾಂತಿ ಏನಾದರೂ ಹೇಳಿದ್ರನ್ರಿ ಅಂತ ಕೇಳಿದ್ರಲ್ಲ, ಅವ್ರನ್ನ ಬೆನ್ನು ಹತ್ತಬೇಕು ಮೊದಲು. ಎಲ್ಲಿಡೋದು ಬೆನ್ನು ಹತ್ತಿ ಬೇತಾಳ ರೀತಿಯಲ್ಲಿ ಕೇಳಬೇಕು ಅವ್ರನ್ನ. ಬಾಯ್ಬಿಟ್ಟು ಹೇಳ್ರಿ ಯಾವ ಕ್ರಾಂತಿ ಅಂತ ಹೇಳಿ ನಿಮ್ದು ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದು ಕಡೆಗೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕುತ್ಕೊಂಡ್ಬಿಟ್ಟು 5 ವರ್ಷ ನಾನೇ ಇರ್ತೀನಿ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ಇನ್ನೊಂದು ಕಡೆಗೆ ಅವರ ಅತ್ಯಾಪ್ತರಾಗಿರುವಂಥ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಬಟ್ ಅದು ಸ್ವಾಭಾವಿಕವಾಗಿ ಅವ್ರು ಬೆಂಗಳೂರಿಗೆ ಬಂದಾರೆ ಅಂತ ಹೇಳಿ ಭೇಟಿ ಆಗ್ತಾ ಇರುವಂಥದ್ದೇ ಇರಬಹುದು. ಬಟ್ ಚರ್ಚೆಗೆ ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡಿಕೊಡುತ್ತೆ ಅಲ್ವಾ ಇದು ಈ ಸಂದರ್ಭ? ಸಹಜವಾಗಿ ಅರುಣ್, ಯಾಕಂದ್ರೆ ಒಂದು ಕಡೆ ಬೆಳಿಗ್ಗೆ ಮಾತನಾಡಿರುವಂಥ ಮುಖ್ಯಮಂತ್ರಿಗಳು, ಆ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆ, ಜೊತೆಗೆ AICC ಅಧ್ಯಕ್ಷರು ಬೆಂಗಳೂರಲ್ಲೇ ಇದ್ದಾಗ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯ ಬಂದಿರುವಂಥದ್ದು. ಅದು ಜಮೀರ್ ಅಹಮದ್ ಖಾನ್ ಇರ್ಬೋದು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇರ್ಬೋದು. ಬಹುತೇಕ ವಿಶೇಷ ಅವರಿಬ್ಬರು ಒಂದೇ ಕಾರ್ನಲ್ಲಿ ಕೂಡ ಬರ್ತಾರೆ, ಭೇಟಿ ಮಾಡ್ತಾರೆ. ನಂತರ ದಿನೇಶ್ ಗುಂಡೂರಾವ್ ಬಂದಿದ್ರು, ಆಮೇಲೆ ಈಶ್ವರ್ ಖಂಡ್ರೆ, ಹೀಗೆ ಶರಣ್ ಪ್ರಕಾಶ್ ಪಾಟೀಲ್, ಇಷ್ಟು ಜನ ಸಚಿವರುಗಳು ಇದ್ರೂ ಕೂಡ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಯಿತು ಅನ್ನುವಂಥದ್ದು. ಆದರೆ AICC ಅಧ್ಯಕ್ಷರ ಭೇಟಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಆಡಿರುವಂಥ ಮಾತು, ಇವೆಲ್ಲವನ್ನು ನೋಡ್ತಾ ಹೋದರೆ KPCC ಬದಲಾವಣೆ ಸೇರಿದಂತೆ ಸಾಕಷ್ಟು ವಿಚಾರಗಳು ಹಾಗೆ ಪೆಂಡಿಂಗ್ ಇದ್ದಂಥದ್ದು, ಆ ವಿಚಾರಗಳ ಸೂಚ್ಯವಾದ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಆದರೆ ಸದ್ಯಕ್ಕೆ ಈ ಒಂದು ಬೆಳವಣಿಗೆ ಅಥವಾ ಈ ಭೇಟಿ ಮತ್ತು ಸಿದ್ದರಾಮಯ್ಯ ಆಪ್ತ ಸಚಿವರೇ ಆಗಿರುವಂಥ ಭೇಟಿ ಆಗಿರುವಂಥ ಮಾತುಕತೆ ಸಹಜವಾಗಿ ಏನೆಲ್ಲ ಬೆಳವಣಿಗೆಗಳಿಗೆ ಪೂರಕವಾದಂಥ ವೇದಿಕೆ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಆಯ್ತಾ ಭೇಟಿ ಅನ್ನುವಂತಹ ಕುತೂಹಲವನ್ನು ಮೂಡಿಸುವಂಥ ಬೆಳವಣಿಗೆ ಅಂತೂ ಹೌದು ಇದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಅವರು ಹಾಗೆ ಒಮ್ಮೆನೆ ಹೋಗಿ ಭೇಟಿ ಆಗಿದ್ರು ಕೂಡ
ಈ ಸುಮ್ಮನೆ ಹೋಗಿ ಭೇಟಿಯಾಗುವಂಥ ವಿಚಾರವೂ ಕೂಡ ಈಗ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸುತ್ತೆ. ಯಾಕೆ ಅಂತಂದರೆ ಸಂದರ್ಭನೇ ಆಗಿದೆ. ಟೈಮ್, ಹಿಂದೆ ಕಾಂಗ್ರೆಸ್ನವ್ರು ಮಾತನಾಡ್ತಾ ಇದ್ರಲ್ಲ, ಟೈಮಿಂಗ್. ಅದೇ ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅಲ್ಲಿ ಹೋಟೆಲ್ ಇದ್ದಂಥ ಸಂದರ್ಭದಲ್ಲಿ, ಸೊ ಅಹಮದಾಬಾದ್ ವಿಚಾರದಲ್ಲಿ ಆದಂಥ ಸಂದರ್ಭದಲ್ಲಿ, ಇಡಿ ರೇಡ್ ಆದಂಥ ಸಂದರ್ಭದಲ್ಲಿ, ಇವೆಲ್ಲದರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದು ಟೈಮಿಂಗ್ ಈಗಲೇ ಆಗಬೇಕಾಗಿತ್ತಾ ಅನ್ನುವಂಥ ವಿಚಾರ. ಈಗಲೂ ಅಷ್ಟೇ ಬೆಳವಣಿಗೆಗಳಾಗಿರುವಂಥದ್ದು.